ನಮಸ್ಕಾರ, ನಾನು ಶುಭಾ. ನಾವು ಕಿಚನಲ್ಲಿ ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿರೋ ಲಾಸ್ಟ್ವರೆಗೂ ನೋಡಿ. ಈರುಳ್ಳಿ ತಂದಾಗ ಒಂದೊಂದ್ಸತಿ ಕೆಂಪಗಿರೋ ಈರುಳ್ಳಿ ತಂದುಬಿಟ್ಟಿರ್ತಾರೆ. ನೀವು ಈರುಳ್ಳಿ ಕಟ್ ಮಾಡಬೇಕಂದ್ರೇ ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತಲ್ವಾ. ನೀವೇನು ಮಾಡಬೇಕಂದ್ರೆ ಈರುಳ್ಳಿ ಕಟ್ ಮಾಡೋ ಫಸ್ಟು ಒಂದು ಸ್ವಲ್ಪ ಚಾಕುಗೆ ವಿನಿಗರ್ ಅಪ್ಲೈ ಮಾಡಿಬಿಡಬೇಕು. ಮತ್ತು ಈರುಳ್ಳಿ ಕಟ್ ಮಾಡಿ. ಎಷ್ಟೇ ಈರುಳ್ಳಿ ಕಟ್ ಮಾಡಿದ್ರೂ ನಿಮಗೆ ಕಣ್ಣಲ್ಲಿ ನೀರು ಬರಲ್ಲ. ಬೇಕಂದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು. ಟೊಮೊಟೊ ನೀವು ತಗೊಳ್ಳುವಾಗೆ ಸ್ವಲ್ಪ ಹಸಿ ಹಸಿ ಇರೋ ಕಾಯಿನೇ ತಗೊಳ್ಳಿ, ಜಾಸ್ತಿ ದಿನ ಇರುತ್ತೆ. ಮತ್ತು ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಅಪ್ಲೈ ಮಾಡಿಬಿಡ್ಬೇಕು ಎಲ್ಲ ಟೊಮೊಟೊಗೂ. ಈ ಥರ ಮಾಡಿ ಇಡೋದ್ರಿಂದ ಫ್ರಿಜ್ಜಲ್ಲಿ ಇಡಬಾರ್ದು, ಆಚೆ ಇಟ್ಟರೂ ನಿಮಗೆ ಜಾಸ್ತಿ ದಿನ ಬರುತ್ತೆ. ಬೇಕಂದರೆ ಈ ಟ್ರಿಕ್ಸ್ ಕೂಡ ಒಂದು ಸತಿ ಟ್ರೈ ಮಾಡಿ. ಟೊಮೊಟೊ ನಮಗೆ ಒಂದೊಂದು ಸತಿ ರುಬ್ಬಬೇಕಾಗಿರುತ್ತೆ, ರಸಮ್ಗೆ ಹಂಗೆ ಕರೆಂಟ್ ಇರಲ್ಲ. ಆ ಟೈಮಲ್ಲಿ ನೀವು ಕೊಬ್ಬರಿ ತುರಿತೀರಲ್ಲ, ಈ ಕೊಬ್ಬರಿ ತುರಿಯೋದ್ರಲ್ಲೇ ಟೊಮೊಟೊ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತುರಿದಿದ್ದೀರಂತಂದರೆ ಸಿಪ್ಪೆ ಬಂದುಬಿಡುತ್ತೆ. ಮತ್ತು ನೋಡಿ, ಸೇಮ್ ನಾವು ಮಿಕ್ಸಿಗೆ ಹಾಕಿ ರುಬ್ದಂಗೆ ಸಿಗುತ್ತೆ ರಸಮ್ಗೆಲ್ಲ. ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ ಕೂಡ. ಸಿಂಕಲ್ಲಿ ಪಾತ್ರೆ ಉಜ್ಜಿದ ತಕ್ಷಣ ನಾರೆಲ್ಲ ಹಿಂಗೆ ಇಟ್ಬಿಡ್ತೀವಲ್ಲ, ಬೆಳ್ಳಗಾಗೋಗುತ್ತೆ. ನೀವು ವೇಸ್ಟ್ದು ಯಾವುದನ್ನು ಈ ಥರ ಬಾಕ್ಸ್ ತಗೋಬೇಕು. ಇದಕ್ಕೆ ಮುಚ್ಚಳ ಕಟ್ ಮಾಡಿಬಿಡಿ. ಮತ್ತು ಒಂದು ಫೋರ್ಕ್ ಸ್ಪೂನ್ ಬಿಸಿ ಮಾಡಿ, ಇಲ್ಲ ಕಂಬಿ ಆಗಲಿ ಬಿಸಿ ಮಾಡಿಬಿಟ್ಟು ಹಿಂದ್ಗಡೆ ಹೋಲ್ಸ್ ಮಾಡ್ಕೋಬೇಕು. ಈ ಥರ ಮಾಡಿಬಿಟ್ಟು ನೀವು ಪಾತ್ರೆ ಎಲ್ಲ ಉಜ್ಜಿದ ಮೇಲೆ ನಾರನ್ನ ಇದ್ರೊಳಗಡೆ ಇಡೋದ್ರಿಂದ ಎಕ್ಸ್ಟ್ರಾ ನೀರೆಲ್ಲ ಹೊಲ್ಟೋಗುತ್ತೆ. ಆ ಸಿಂಕ್ ಹತ್ರ ಕೂಡ ನೀಟಾಗಿ ಕಾಣಿಸುತ್ತೆ. ಟ್ರೈ ಮಾಡಿ. ವೇಸ್ಟ್ದು ಯಾವುದನ್ನು ಹಳೇದು ಒಂದು ಟೀ ಶರ್ಟು ನಂದಿದು ಸ್ವಲ್ಪ ತೂತಾಗಿತ್ತು, ಅದಕ್ಕೆ ನಾನು ಬಳಸ್ತಾ ಇರಲಿಲ್ಲ. ಆ ಟೀ ಶರ್ಟ್ ತಗೊಂಡು ತಿರ್ಗಿಸ್ಬಿಟ್ಟು ತಗೋಬೇಕು. ಮತ್ತು ಕೆಳಗಡೆ ಗಂಟು ಹಾಕ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಒಂದು ದಾರದಲ್ಲಿ ಗಂಟು ಹಾಕ್ಕೊಬಿಡಿ. ಮತ್ತು ತಿರುಗಿಸ್ಬಿಡಿ. ಮುಂದೆಗೆ ಹಿಂಗೆ ತಿರುಗಿಸ್ಬಿಟ್ಟು ಇದ್ರ ಒಳಗಡೆಗೆ ನಿಮ್ಮ ಮನೇಲಿ ನೀವು ಬಳಸ್ತಿರೋ ಅಂಥ ಬಟ್ಟೆಗಳೆಲ್ಲ ಇಡಿ. ನಾನು ನನ್ನದು ವೇಲ್ಗಳೊಂದು ಸ್ವಲ್ಪ ಡ್ರೆಸ್ಸಸ್ಸು ಇಲ್ಲ, ಆದರೆ ವೇಲ್ಗಳು ಹಂಗೆ ಇತ್ತು ಹಳೇವು. ನಾನು ಅದೇನು ಯೂಸ್ ಮಾಡ್ತಾಯಿಲ್ಲ. ಆ ವೇಲೆಲ್ಲ ಇದ್ರೊಳಗಡೆಗೆ ಹಾಕ್ಕೊತಾ. ನಿಮ್ಮ ಮನೆಯಲ್ಲಿ ನೀವು ಬಳಸ್ತಿರೋದಂತ ಎಲ್ಲನೂ ಬಟ್ಟೆಗಳು ಅದ್ರೊಳಗಡೆಗೆ ಹಾಕ್ಬಿಟ್ಟು ಸೈಡಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಸೈಡ್ಗಳು ಹೊಲಿಗೆ ಹಾಕಿರ್ತಾರಲ್ಲ ಅಲ್ಲಿ ಕಟ್ ಮಾಡ್ಕೊಬಿಡಬೇಕು. ಮತ್ತು ಒಂದು ದಾರನೂ ಅದರೊಳಗಡೆಯಿಂದ ತಗೋಬೇಕು. ನೋಡಿ, ಎರಡೂ ಕಡೆ ಕಟ್ ಮಾಡಿ ಒಂದು ದಾರನ ಸೇಫ್ಟಿ ಪಿನ್ನಿಂದ ಅದರೊಳಗಡೆಗೆ ಹಾಕ್ಕೊಬಿಟ್ಟೆ. ಹಾಕ್ಕೊಂಡು ಲಾಸ್ಟಲ್ಲಿ ಟೈಟಾಗಿ ಗಂಟು ಹಾಕ್ಬಿಡಿ. ಟೈಟಾಗಿ ಗಂಟು ಹಾಕ್ಬಿಟ್ಟು ಮತ್ತು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಬಟ್ಟೆ ತಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಆದರೂ ತಗೋಬೋದು. ವೇಲ್ದೇ ತಗೊಂಡಿದ್ದೀನಿ. ಅದರೊಳಗಡೆನೂ ಒಂದು ಬಟ್ಟೆ ಇಕ್ಬಿಟ್ಟು ರೌಂಡಾಗಿ ಹಿಂಗೆ ತಿರುಗಿಸ್ಬಿಟ್ಟು ಇಲ್ಲಿನೂ ಒಂದು ದಾರ ಟೈಟಾಗಿ ಕಟ್ಬಿಡಿ. ಇದನ್ನು ಅದರೊಳಗಡೆಗೆ ಹಾಕ್ಕೋಬೇಕು. ಅಲ್ಲಿ ನೀವು ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಅದರೊಳಗಡೆಗೆ ಇದನ್ನು ಸೇರಿಸ್ಬಿಟ್ಟು ಮತ್ತು ನೀವು ಇದನ್ನು ಬಂದುಬಿಡಬಾರ್ದು ಅಂತ ಸೂಜಿ ದಾರದಲ್ಲಿ ಸ್ವಲ್ಪ ಸೈಡ್ಗಳಲ್ಲಿ ಹೊಲಿಗೆ ಹಾಕ್ಕೊಂಡು ಬನ್ನಿ. ಎಲ್ಲ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಒಂದೊಂದು ಹೊಲಿಗೆ ಹಾಕ್ಕೊಂಡು ಬಂದರೂ ಟೈಟಾಗಿರುತ್ತೆ. ನೋಡಿ, ಲಾಸ್ಟ್ವರೆಗೆ ನಾನು ಬಂದುಬಿಟ್ಟು ಗಂಟು ಹಾಕ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ನೀವು ಸೂಜಿ ದಾರದಲ್ಲಿ ಹೊಲ್ಕೋಬೋದು. ಇಲ್ಲ ಅಂದರೆ ಗ್ಲೂಗನ್ ಇದ್ದರೆ ಗ್ಲೂಗನ್ನಲ್ಲಿ ಮೆತ್ತಿಸ್ಬಿಡಿ. ನಮಗೆ ಸೂಜಿ ದಾರದಲ್ಲಿ ಹೊಲ್ಕೊಳಕ್ಕಾಗಲ್ಲ ಅನ್ನೋರು. ನಾವು ವೇಸ್ಟಾಗಿ ನಮ್ಮ ಮನೇಲಿರೋ ಹಳೆ ಟೀ ಶರ್ಟು ಬಟ್ಟೆಗಳಲ್ಲೇ ನೋಡಿ ಒಂದೊಳ್ಳೆ ಪಿಲ್ಲೋ ರೆಡಿ ಆಗುತ್ತೆ. ಇದನ್ನು ಸೋಫಾ ಮೇಲೆ ಕೂಡ ಇಡ್ಬೋದು. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ನಾವು ತಕ್ಷಣ ಹಿಟ್ಟು ಕಲಿಸ್ಬಿಟ್ಟು ಚಪಾತಿ ಮಾಡೋಕ್ಕೆ ಹೋದರೆ ಅಷ್ಟೊಂದು ಸಾಫ್ಟಾಗಿ ಆಗಲ್ವಲ್ಲ. ನಿಮಗೆ ಟೈಮ್ ಇಲ್ಲ, ಹಿಟ್ಟು ನೆನಿಬೇಕು, ಬಿಡೋಕ್ಕೆ ಟೈಮ್ ಇಲ್ಲ ಅಂದಾಗ ನೀವು ಕುಟ್ಟಣಿಗೆ ಇದು ತಗೊಬಿಟ್ಟು ಚೆನ್ನಾಗಿ ಹೊಡಿಬೇಕು. ಈ ಥರ ಹೊಡಿಯೋದ್ರಿಂದ ಹಿಟ್ಟಿಗೆ ಚೆನ್ನಾಗಿ ಮಸಾಜ್ ಆಗುತ್ತೆ. ಚಪಾತಿ ಕೂಡ ತುಂಬ ಸಾಫ್ಟಾಗಿ ಆಗುತ್ತೆ. ನಾವು ಎಲ್ಲೋ ಹೋಗಿದ್ದೀವಿ, ಅಲ್ಲಿ ನಮ್ಗೆ ಚಪಾತಿ ತಿನ್ಬೇಕು ಅನ್ನಿಸ್ತಾ ಇದೆ, ಆದರೆ ಲಟ್ಟಣಿಗೆನೂ ಪೀಠ ಎರಡೂ ಇಲ್ಲ. ಆ ಟೈಮಲ್ಲಿ ನೀವು ಈ ಥರ ಕವರ್ಸ್ ಅಂತೂ ಇರುತ್ತಲ್ವ, ಆ ಕವರ್ಸ್ನು ಕಟ್ ಮಾಡ್ಕೊಬಿಡಬೇಕು. ಒಂದು 4-5 ಕವರ್ಸ್ ಹಿಂಗೆ ಕಟ್ ಮಾಡ್ಕೊಬಿಟ್ರೆ ಸೇಮ್ ನಾನು 2 ಕವರು ಸೇಮ್ ಒಂದು 4 ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಹಂಗೆ ಕಟ್ ಮಾಡ್ಕೊಬಿಟ್ಟು ಇಕ್ಬಿಡಬೇಕು. ಮತ್ತು ಅದ್ರ ಮೇಲೆ ಪುಡಿ ಇಟ್ಟು ನೋಡಿ, ಸ್ವಲ್ಪ ಪುಡಿ ಇಟ್ಟು ಮತ್ತು ಅದ್ರ ಮೇಲೆ ಇಕ್ಬಿಟ್ಟು ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ಮತ್ತು ಕವರ್ ಇಡಿ. ಈ ಥರ ಸೇಮ್ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ಕೊಟ್ಟಿದ್ದೀನೋ ಸೇಮ್ ಹಾಗೆ ಮಾಡ್ಕೋಬೇಕು. ಒಂದು 4 ಇಡ್ತಾ ಇದ್ದೀನಿ, ನೀವು 4-5 ಇಡಿ ಸಾಕು. ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ತಟ್ಟೆ ಇಕ್ಬಿಟ್ಟು ಹಿಂಗೆ ತಿರ್ಗಿಸ್ತಾ ಇರಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಹಿಂಗೆ ತಿರ್ಗಿಸ್ತಾ ಇದ್ದರೆ ನಿಮಗೆ ರೌಂಡಾಗೆ ಶೇಪ್ ಬರುತ್ತೆ ಅಂತ ನಾನು ಹೇಳಲ್ಲ, ಒಂದು ಸ್ವಲ್ಪ ಹಿಟ್ಟು ಲಟ್ಸ್ದಂಗೆ ಬರುತ್ತೆ. ನೋಡಿ, ತಿರ್ಗಿಸ್ಬಿಟ್ಟು ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಒಂದೊಂದೇ. ನೋಡಿ, ಈ ಥರ ಬಂದಿರುತ್ತೆ. ಇವಾಗ ನೀವು ಇದನ್ನ ಎತ್ಬಿಟ್ಟು ಒಂದು ಸೈಡಲ್ಲಿ ಇಲ್ಲ ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೋದು. ಯಾವಾಗಲಾದರೂ ನಿಮಗೆ ಎಲ್ಲನ ಹೋದಾಗ ಖಂಡಿತ ಇದನ್ನು ಟ್ರೈ ಮಾಡಿ. ಇಲ್ಲ ನಮಗೆ ಟೈಮ್ ಇಲ್ಲ, ಒಂದೇ ಸತಿ 4 ಚಪಾತಿ ಮಾಡ್ಕೋಬೇಕಂದಾಗೂ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಸುಲಭ. ನೋಡಿ, ಒಂದು 4 ಚಪಾತಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. 4-5 ಮಾಡ್ಕೋಬೋದು ಅಷ್ಟೇ. ಈ ಥರ ಎಲ್ಲನೂ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಮತ್ತೆ ಬಿಸಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿನೂ ಅಷ್ಟೇ ನಾನು ಸಾಫ್ಟಾಗಿ ಬರುತ್ತೆ. ನಾನು ಹೇಳ್ದಂಗೆ ಮಾಡಿದ್ದೀರಂದರೆ ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೇ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.